ಚಿನ್ನ ಅಡವಿಟ್ಟಂತಹ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸ ಆಗಿದೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದದ್ದು. ಬ್ಯಾಂಕ್ನ ವಿರುದ್ಧ ನೂರಾರು ಗ್ರಾಹಕರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದ ಮೋಸ ಆಗಿರೋ ಆರೋಪ ಕೇಳಿ ಬಂದಿದೆ. ಮೈಸೂರಿನ ಹಿನಕಲ್ ಕೆನರಾ ಬ್ಯಾಂಕ್ನ ವಿರುದ್ಧ ಈ ಆರೋಪವನ್ನು ಹೊರಿಸಲಾಗಿದೆ. 100ಕ್ಕೂ ಹೆಚ್ಚು ಗ್ರಾಹಕರು ಬ್ಯಾಂಕ್ನ ಮುತ್ತಿಗೆ ಹಾಕಿ ಹೈಡ್ರಾಮಾ ಮಾಡಿದ್ರು. ಅಡವಿಟ್ಟ ಚಿನ್ನದಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಗ್ರಾಹಕರ ಆರೋಪವಾಗಿದೆ. ತೂಕ ಒಂದೇ ಇದ್ರೂ ಕೂಡ ಚಿನ್ನದ ಸ್ವರೂಪದಲ್ಲಿ ಬದಲಾವಣೆಯನ್ನ ತೋರಿಸ್ತಾ ಇದ್ದಾರೆ. ಇದರಿಂದ ಕಡಿಮೆ ಆಗಿದೆ ಸರ್. ಗುಂಡು ಕಡಿಮೆ ಆಗಿದೆ ಸರ್. ಕಡಿಮೆ ಇದೆ ಸರ್. ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟಿರುವಂತಹ ಚಿನ್ನದಲ್ಲಿ ಮಹಾ ಮೋಸ ಆಗಿದೆ ಅನ್ನುವಂತಹ ಆರೋಪವನ್ನ ಗ್ರಾಹಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿ ಅವರು ತಮ್ಮ ಚಿನ್ನವನ್ನು ಕೂಡ ತೋರಿಸ್ತಾ ಇದ್ದಾರೆ. ವೇಟ್ ಒಂದೇ ಇದೆ, ಆದರೆ ಇದರಲ್ಲಿ ವ್ಯತ್ಯಾಸ ಆಗಿರೋದನ್ನ ನಾವು ಗಮನಿಸಬಹುದಾಗಿದೆ ಅನ್ನುವಂತಹ ವಿಚಾರವನ್ನು ಅವರು ಬಯಲಿಗೆ ಎಳಿತಾ ಇದ್ದಾರೆ. ಇದು ಯಾರೋ ಒಬ್ಬೊಬ್ಬರ ಆರೋಪ ಅಲ್ಲ, ಬಹುತೇಕ ಗ್ರಾಹಕರು ಇದೇ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಚಿನ್ನ ಅಡವಿಟ್ರೆ ಬ್ಯಾಂಕ್ನಲ್ಲಿ ಸೇಫ್ ಅನ್ನುವಂತಹ ಭಾವನೆ ಹಲವರಲ್ಲಿ. ಆ ಕಾರಣಕ್ಕೆ ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಬ್ಯಾಂಕ್ನಲ್ಲೇ ಇಂತಹ ಮೋಸಗಳಾದರೆ ಹೇಗೆ ಅನ್ನೋದು ಗ್ರಾಹಕರ ಪ್ರಶ್ನೆ. ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನ ಮೋಸ ಪ್ರಕರಣ ಸಂಬಂಧ ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ರಾಜಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಆಂತರಿಕ ತನಿಖೆಯನ್ನ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಬ್ಯಾಂಕ್ನಲ್ಲಿ ಯಾವುದೇ ಮೋಸ ಆಗಿಲ್ಲ ಅಂತ ಕೂಡ ಸರ್ಟಿಫೈಡ್ ಮಾಡ್ಕೊತಿದ್ದಾರೆ. ಅಕ್ಕಸಾಲಿಗ ಚಿನ್ನ ಮೌಲ್ಯಮಾಪನ ಮಾಡಿಕೊಟ್ಟು ಹೋಗ್ತಾರೆ. ಅಕ್ಕಸಾಲಿಗ ಅಶ್ವಿನ್ ವಿರುದ್ಧ ಯಾವುದೇ ದೂರು ಬಂದಿಲ್ಲ ಅಂತ ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ರಾಜಶೇಖರ್ ಅವರ ಹೇಳಿಕೆ. ಇಲ್ಲಿಯವರೆಗೂ ಆರೋಪ ಬಂದಿರಲಿಲ್ಲ, ಆದರೆ ಈಗ ಆರೋಪ ಬಂದಿದೆ. ಆರೋಪ ಬಂದ ನಂತರದಲ್ಲಿ ವಿಚಾರಣೆ ಮಾಡೋದು ಕೂಡ ಅಷ್ಟೇ ಅಗತ್ಯ. ಆದರೆ ನೀವೇ ಅವ್ರ ಮೇಲೆ ಆರೋಪ ಬಂದಿಲ್ಲ, ಅವರಿಂದ ತಪ್ಪಾಗಿಲ್ಲ, ಯಾವ ಮೋಸವೂ ಆಗಿಲ್ಲ ಅಂದ್ಬಿಟ್ರೆ ಹೇಗೆ ಗ್ರಾಹಕರಿಗೆ ನಂಬಿಕೆ ಬರುತ್ತೆ? ಅಂತಾರಾಷ್ಟ್ರೀಯ ಬ್ಯಾಂಕ್ ಅಂತ ನಾವು ಬಂದ್ ಮಾಡ್ಕೋತೀವಿ ಅಕೌಂಟ್ಸ್, ಅಷ್ಟೊಂದು ನಂಬಿಕೆ ಇಟ್ಟಿರ್ತೀವಿ. ಈ ಸರ ನನ್ನ ಕತ್ತಿಗೆ ಚಿಕ್ಕದಾದಾಗ ನಾನು ಅನ್ಕೊಂಡೆ ನಾನೇ ತಪ್ಪಾಗಿದ್ದೀನಿ, ಅದಕ್ಕೆ ಆಗ್ತಿಲ್ಲ ಅನ್ನೋ ನಂಬಿಕೆಯಲ್ಲಿದ್ದೆ ನಾನು. ಆಮೇಲೆ ನಿಧಾನವಾಗಿ ನಾನು ಯೋಚನೆ ಮಾಡಿ ಇದೆಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಇಲ್ಲಿ ಕದ್ದಿದ್ದಾರೆ ಅಂತ. ಇದೆಲ್ಲ ಎಷ್ಟು ಜನಗಳ ಅನ್ಯಾಯ ಆಗಿದೆ. ಇವಾಗೆಲ್ಲ ತುಂಬಾ ಜನಕ್ಕೆ ನಂತರನೇ ಎಲ್ಲರೂ ಪ್ರೂಫ್ ಇಟ್ಕೊಂಡಿಲ್ಲ, ಎಲ್ಲರೂ ನಂತರನೇ ಪ್ರೂಫ್ ಇಟ್ಕೊಂಡಿಲ್ಲ. ಆಮೇಲೆ ಲೆಕ್ಕ ನೋಡಕ್ ಬರಲ್ಲ. ಎಷ್ಟೋ ಜನ ಅನಕ್ಷರಸ್ಥರು ಅಲ್ಲಿ ಎಷ್ಟು ಗ್ರಾಮ್ ಇದೆ ಎಷ್ಟು ಗ್ರಾಮ್ ಕೊಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಚಾನ್ಸ್ ಇಲ್ಲ ಮೇಡಮ್, ಅದು ಲೆಕ್ಕ ಹಾಕಿ ಸರ್ ಅಂತ ಹೇಳಿದೆ. ಈ ಫೋಟೋ ನಾವು ನೆಕ್ಲೆಸ್ಸು ಮತ್ತು ಬಳೆ, ರಿಂಗು, ಚೈನು ಎಲ್ಲ ಇಲ್ಲಿ ಇಟ್ಟಿದ್ದೀವಿ ಸರ್. ತುಂಬ ಒಂದು 8-10 ವರ್ಷದಿಂದ ಇಲ್ಲೇ ಇಡ್ತಾ ಇರೋದು ಸರ್. ನಾವು ಓಸತಿ ಬಂದು ಇಡುವಾಗ ನಾನು ಕೇಳಿದೆ ಅಶ್ವಿನಿ ಅವ್ರಿಗೆ, ಈ ಥರ ಕಮ್ಮಿ ಆಗಿದೆ ಚಿನ್ನ, 26 ಗ್ರಾಮ್ ಇರಬೇಕಾಗಿರೋದು ನೆಕ್ಲೆಸ್ಸು ಇಷ್ಟು ಕಮ್ಮಿ ಆಗಿದೆ, ಕೊಂಡಿ ಕಮ್ಮಿ ಆಗಿದೆ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಿಮ್ಮದು ಇಟ್ಟು ಸಮದೋಗಿದೆ ಅಷ್ಟೇ ಹೊರ್ತು ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಬಟ್ ನಮಗೆ ಇವರು ಪ್ರೂಫ್ ಕೊಡಬೇಕೀಗ ಸರ್. ನಮಗೆ ಈಗ ನಮ್ಮದು ಹೆಚ್ಚು ಕಮ್ಮಿ ಒಂದು 6 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಒಡವೆಗಳಿದೆ ಸರ್ ಇಲ್ಲಿ. ಈಗ ರೀಸೆಂಟಾಗಿ ಒಂದು ಒಡವೆ ಬಿಡಿಸಿ ನಾನು ಬೇರೆ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಸರ್. ನನಗೆ ಇದಕ್ಕೆಲ್ಲ ಮೇನ್ ಕಾರಣ ಅಶ್ವಿನಿ ಅವರೇ. ಅವರು ನಂಬಿ ನಾವು ಇಲ್ಲಿ ಒಡವೆ ಇಟ್ಟು ಹೋಗ್ತಾ ಇದ್ವಿ ಸರ್. ಮ್ಯಾನೇಜರ್ ಇವ್ರು ಏನು ಮಾಡ್ತಾ ಇದ್ರು ಅಶ್ವಿನಿ ಅವರು ಅಂತಂದರೆ, ಗೋಲ್ಡ್ ಹಾಕ್ಬಿಟ್ಟು ಸರ್ ಸೀಲ್ ಮಾಡ್ತಾ ಇರಲ್ಲ, ಒಂದು ಚೀಲದಲ್ಲಿ ಕಟ್ಬಿಟ್ಟು ಇಟ್ಬಿಡ್ತಿದ್ರು. ನಾವು ಹೋದ ಮೇಲೆ ಅದೇನು ನಡೀತಿತ್ತು ಅಂತ ಗೊತ್ತಿಲ್ಲ. ಮತ್ತು ನಾವು ಬಿಡಿಸ್ಕೊಳಕ್ಕೆ ಬಂದಾಗಲೂ ತಕ್ಷಣ ನಮಗೆ ಒಡವೆಗಳು ಕೊಡ್ತಿರ್ಲಿಲ್ಲ. ಒಂದು 1 ಅವರ್ 2 ಅವರ್ಸ್ ವೆಯ್ಟ್ ಮಾಡಿ ಕೂತ್ಕೊಳ್ಳಿ ಕೊಡ್ತೀವಿ ಅಂತಾರೋ. ಅಷ್ಟರೊಳಗೆ ಇವ್ರದ್ದು ಏನು ಸ್ಕ್ಯಾಮ್ ಆಗ್ತಿತ್ತು ನಮಗೆ ಗೊತ್ತಿಲ್ಲ. ಒಬ್ರದ್ದೆಲ್ಲ ಸರ್, ಸಾವಿರಾರು ಜನದ ಈ ಥರ ಸ್ಕ್ಯಾಮ್ ಆಗಿದೆ ಇಲ್ಲಿ.
ಇಲ್ಲಿ ನಂದು 1.5 ಗ್ರಾಮ್ ಚಿನ್ನ ಕಡಿಮೆ ಆಗಿದೆ ಸರ್, ನನ್ನ ಒಬ್ಬಳದು. ಇದ್ರ ಜೊತೆಗೆ ನಾನು 4 ಸರಗಳನ್ನಿಟ್ಟಿದ್ದೆ, ಅದರಲ್ಲಿ ಹೇಗೆ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಇದೊಂದು ಪ್ರೂಫ್ ಇದೆ. ನಂತರನೇ ದಿನಕ್ಕೆ ಎಷ್ಟು ಜನ ಒಡವೆ ಇಡ್ತಾರೆ ಸರ್, ಆ ಒಡವೆಗಳಲ್ಲೆಲ್ಲ ಎಷ್ಟು ಕದ್ದಿದ್ದಾರೆ. ಈಗ ನನ್ನ ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜನದ್ದು ಕಡಿಮೆ ಆಗಿದೆ ಸರ್. ಇದು ಒಡವೆ ಗ್ರಾಮ್ ಕಡಿಮೆ ಆಗಿದೆ. ಇದನ್ನ ಯಾರು ಪರಿಹಾರ ಕೊಡ್ತಾರೆ, ನಮಗೆ ಕೊಡಲೇಬೇಕು, ಬಿಡಲ್ಲ. ಇದು ನ್ಯಾಷನಲೈಸ್ ಬ್ಯಾಂಕು, ಕೆನರಾ ಬ್ಯಾಂಕ್ ಅಂತ ಬಂದ್ಬಿಟ್ಟು ನಾವು ಕೆನರಾ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಿದ್ದೀವಿ ಸರ್. ಕೆನರಾ ಬ್ಯಾಂಕಲ್ಲೇ ಈ ಥರ ಅನ್ಯಾಯ ಆದರೆ ನಾವು ಇನ್ನೆಲ್ಲೋ ಕೇಳೋದು, ಯಾರನ್ನು ಕೇಳೋದು ಅಷ್ಟೇ. ಯಾರು ಈ ತರ ಮಾಡಿರೋರು ಅನ್ನೋದು ಗೊತ್ತಾಗಬೇಕು. ನಿನ್ನೆಯಿಂದ ಅವನು ಬಂದಿಲ್ಲ, ಅವನನ್ನು ಕರೆಸ್ಬೇಕು. ಅವನ ಜೊತೆಗೆ ಯಾರು ಶಾಮೀಲಾಗಿದ್ದಾರೆ. ಈಗ ಬ್ಯಾಂಕ್ ಅಲ್ಲೇ ಕೂತ್ಕೊಂಡು ಕಟ್ ಮಾಡಕ್ಕಾಗಲ್ಲ ಸರ್ ಈ ಚೈನ್ನ. ಅವನಿಗೆ ಮನೆಗೆ ತಗೊಂಡು ಹೋಗೋಕೆ ಹೇಗೆ ಬಿಟ್ರು ಇದನ್ನ, ಅದು ಗೊತ್ತಾಗಬೇಕು ನಮಗೆ. ಆಗಕ್ಕೆ ಚಾನ್ಸ್ ಇದೆ ಮೇಡಮ್, ಅದು ಲೆಕ್ಕ ಹಾಕಿ ಸರ್ ಅಂತ ಹೇಳಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ.ಪಿ. ನಾಗರಾಜ್. ಕೆ.ಪಿ. ನಾಗರಾಜ್, ಯಾರೋ ಒಂದಿಬ್ಬರ ಪ್ರಶ್ನೆ ಆಗಿದ್ದಿದ್ರೆ ಬಹುಶಃ ಆ ಬೆನಿಫಿಟ್ ಆಫ್ ಡೌಟ್ ಕೊಡಬಹುದಿತ್ತು ಬ್ಯಾಂಕ್ನವ್ರಿಗೆ. ಆದರೆ ತುಂಬ ಜನ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ವಂಚನೆ ಆಗ್ತಾ ಇದೆ ಅಂತ ಅವ್ರ ಗಮನಕ್ಕೆ ಬಂದಿದೆಯಂತೆ, ಏನು ಹೇಳ್ತಾರೆ ಗ್ರಾಹಕರು? ದಿವ್ಯಾ, ಸಾಮಾನ್ಯವಾಗಿ ಖಾಸಗಿ ಫೈನಾನ್ಸ್ ಕಂಪ್ನಿಗಳಲ್ಲಿ ಅಥವಾ ಗೋಲ್ಡ್ ಇಟ್ಕೊಳ್ಳುವಂಥ ಕಂಪ್ನಿಗಳಲ್ಲಿ ಈ ಥರದ ಗೋಲ್ಡ್ ಇಟ್ಟಂಥ ಸಂದರ್ಭದಲ್ಲಿ ಜನಕ್ಕೆ ಅದರಿಂದ ಮೋಸ ಆಗುತ್ತೆ ಅನ್ನುವಂಥ ಭಯಗಳಿರ್ತವೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್, ಅದರಲ್ಲೂ ಕೂಡ ಕೆನರಾ ಬ್ಯಾಂಕ್ನಂತಹ ಬ್ಯಾಂಕಿನಲ್ಲೂ ಕೂಡ ಬಂಗಾರವನ್ನು ಇಟ್ಟಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಮೋಸ ಆಗಿದೆ ಅನ್ನುವಂಥ ಡೌಟ್ ಏನು ಬರ್ತಾ ಇದೆ. ಆದರೆ ಕ್ಲಿಯರ್ ಕಟ್ಟಾಗಿ ಒಂದು 2-3 ಕೇಸ್ಗಳಲ್ಲಿ ಅವರಿಗೆ ಅವರ ಏನೋ ಇಟ್ಟಂಥ ಬಂಗಾರಕ್ಕೂ ಜೊತೆಗೆ, ಯಾಕಂದರೆ ಸಾಮಾನ್ಯವಾಗಿ ಇದನ್ನು ಹೆಣ್ಮಕ್ಳೇ ಪತ್ತೆ ಹಚ್ಚಿರುವಂಥದ್ದು ದಿವ್ಯಾ. ಯಾಕಂದರೆ ಅವರು ಅಡ ಇಡೋಕ್ಕಿಂತ ಮುಂಚೆ ಅವರು ಧರಿಸಿದಂತಹ ಸರಕು ಮತ್ತು ಅಡದಿಂದ ಅದನ್ನು ಬಿಡಿಸ್ಕೊಂಡು ಬಂದ ನಂತರದಲ್ಲಿ ಅದನ್ನು ಧರಿಸಿರುವಂತಹ ಸರಕು ಭಾಳ ವ್ಯತ್ಯಾಸಗಳು ಹೆಣ್ಮಕ್ಳಿಗೆ ಕಂಡಿರುವಂಥದ್ದು. ಅದನ್ನು ಕಂಡಿರುವಂಥ ಕಾರಣಕ್ಕೋಸ್ಕರವಾಗಿ ಅನುಮಾನ ಬಂದು ಅವರು ತೂಕ ಹಾಕಿದಾಗ ಈ ಒಂದು ನಮಗೆ ಮೋಸ ಆಗಿದೆ ಅನ್ನುವಂಥದ್ದು ಪತ್ತೆಯಾಗಿದೆ. ಒಂದು ರೀತಿಯಾಗಿ ಬಂದಿರುವಂಥವ್ರೆಲ್ಲರಿಗೂ ಕೂಡ ಏನು ಇವತ್ತು ಬ್ಯಾಂಕಿಗೆ ಮುತ್ತಿಗೆ ಹಾಕೋಕೆ ಬಂದಿದ್ರು ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗಿದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂಥರದ ಸಮೂಹ ಸನ್ನಿ ಕೂಡ ಆಗಿಬಿಡುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಏನೋ ಸಮಥಿಂಗ್ ಈಸ್ ರಾಂಗ್ ಅನ್ನುವಂಥದ್ದಂತೂ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಆದರೆ ಬ್ಯಾಂಕಿನ ವ್ಯವಸ್ಥಾಪಕರು ಮಾತ್ರ ಏಕಾಏಕಿಯಾಗಿ ನಮ್ಮಲ್ಲಿ ಯಾವ ತಪ್ಪು ಆಗಿಲ್ಲ ಅನ್ನುವಂಥ ರೀತಿಯಂತ ಮಾತನಾಡ್ತಾ ಇರುವಂಥದ್ದೇ ಬಹಳ ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು ದಿವ್ಯಾ. ಯಾಕಂದರೆ ಇಷ್ಟೊಂದು ಜನರು ಇಷ್ಟೊಂದು ಕ್ಲಾರಿಟಿಯಾಗಿ ನಮಗೆ ಇಂತಿಂಥ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು ಕೂಡ ಅವರು ಇಲ್ಲ ನಮ್ಮಲ್ಲಿ ಯಾವ ತಪ್ಪಾಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ಒಂದು ತನಿಖೆ ಅಂತೂ ಆಗಬೇಕು. ಯಾಕೆಂದರೆ ಇದು ಜನರು ಭಾಳ ನಂಬಿಕೆಯಿಂದ ಕೆನರಾ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟಿರುವಂತಹ ಬಂಗಾರ. ಹಾಗಾಗಿ ತಮ್ಮ ವಿಶ್ವಾಸವನ್ನು ಅವರು ಉಳಿಸ್ಕೋಬೇಕು ಅನ್ನೋದಾದರೆ ಈ ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ತೂಕದ ಮೌಲ್ಯ ಆದ ನಂತರದಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯತೆ ಇದೆ ದಿವ್ಯಾ. ಥ್ಯಾಂಕ್ ಯು ಕೆ.ಪಿ. ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಜನರ ಎದುರಿಗೆ ಚಿನ್ನದ ವಿಷಯದಲ್ಲಿ ಸ್ಪೆಷಲಿ ಪಾರದರ್ಶಕವಾಗಿ ತೂಕ ಹಾಕೋದು, ಅವರ ಮುಂದೆನೇ ಅದನ್ನು ಲಾಕ್ ಮಾಡಿಡುವಂತಹ ಸಿಸ್ಟಮ್, ಇದೆಲ್ಲವನ್ನು ಕೂಡ ಮಾಡಿದಾಗ ಆ ಒಂದು ವಿಶ್ವಾಸ ಬರುತ್ತೆ. ಆಮೇಲೆ ಆ ವಿಶ್ವಾಸದಲ್ಲೇ ಅವರು ಕಂಟಿನ್ಯೂ ಆಗಿದ್ದಾರೆ. ಆದರೆ ಯಾವಾಗ ಒನ್ಸ್ ಅವ್ರು ಹೋಗಿ ಹೊರಗೆ ಚೆಕ್ ಮಾಡಿದಾಗ ಮೊದಲಿದ್ದಂತಹ ತೂಕಕ್ಕೂ ನಂತರದ ತೂಕಕ್ಕೂ ವ್ಯತ್ಯಾಸ ಕಾಣಿಸಿದೆಯೋ ಆಗ ಸಹಜವಾಗಿ ಅನುಮಾನ ಎಲ್ಲರನ್ನೂ ಕೂಡ ಹುಟ್ಟು